ಹಲೋ ಫ್ರೆಂಡ್ಸ್, ರೇಖಾ ಅಡುಗೆಗೆ ಸ್ವಾಗತ. ಇವತ್ತು ಸ್ಪೆಷಲ್ ರೆಸಿಪಿ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಈಸಿ ಮೆಥಡಲ್ಲಿ ತೋರಿಸ್ತೀನಿ ನಿಮಗೆ. ಎಗ್ ಬಿರಿಯಾನಿ ಅಂದರೆ ಆ್ಯಕ್ಚುಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ, ಆದರೆ ನನ್ನ ರೆಸಿಪಿಯಲ್ಲಿ ತುಂಬ ಸ್ಪೆಷಲ್ ಆಗಿರುತ್ತೆ. ಮತ್ತು ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಧನ್ಯವಾದಗಳು. ಈಗ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ನೋಡೋಣ. ಅಕ್ಕಿ 300 ಗ್ರಾಮ್ ತಗೊಂಡಿದ್ದೀನಿ, ಬಾಸುಮತಿ ಅಕ್ಕಿ. ಅರ್ಧ ಗಂಟೆ ನೆನೆಯೋಕೆ ಹಾಕೊಳ್ಳಿ. ಮತ್ತು ಮೊಟ್ಟೆ 4 ಬೇಯಿಸಿಟ್ಕೊಂಡಿದ್ದೀನಿ. ನಿಂಬೆಹಣ್ಣು ಅರ್ಧ, ಹಸಿರು ಮೆಣಸಿನ್ಕಾಯಿ 3, ಕೊತ್ತಂಬರಿ, ಈರುಳ್ಳಿ 1, ಒಗ್ಗರಣೆಗಾಗೋಷ್ಟು ಎಣ್ಣೆ, 1 ಟೊಮೊಟೊ, ಪುದೀನ 1 ಕಾಲು ಕಪ್ಪು, ಮುನ್ನೂರು ಗ್ರಾಮ್ ಅಕ್ಕಿ ಅಲ್ವಾ, ಇದು ಸರಿ ಹೋಗುತ್ತೆ. ಈಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತಿರುಗಿಸ್ಕೊಳ್ಳೋಕೆ ಹೋಗಬೇಡಿ, ಮೊಟ್ಟೆ ಓಪನ್ ಆಗಿಬಿಡುತ್ತೆ.
ಆಗಿದೆ. ಒಳ್ಳೆ ಸೂಪರಾಗಿ ಕಲರಾಗಿ ಬಂದಿದೆ ಬಿರಿಯಾನಿ. ಈಗ ಇದಕ್ಕೆ ಕೊತ್ತಂಬರಿ ಹಾಕೊಳ್ಳೋಣ ಲಾಸ್ಟಲ್ಲಿ. ಮತ್ತು ನಿಂಬೆಹಣ್ಣು ತೋರಿಸಿದ್ನಲ್ವ, ನಿಂಬೆಹಣ್ಣು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಈ ಥರ ನಿಂಬೆಹಣ್ಣು ಲಾಸ್ಟಲ್ಲಿ ಹಾಕೋದ್ರಿಂದ ಬೇರೆ ಫ್ಲೇವರ್ ಕೊಡುತ್ತೆ, ಬಿರಿಯಾನಿ ಟೇಸ್ಟ್ ಕೊಡುತ್ತೆ. ಈಗಿನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಅನ್ನ ಅಷ್ಟು ಉದ್ರಾಗಿ ಪರ್ಫೆಕ್ಟಾಗಿ ರಿಚ್ಚಾಗಿ ಒಳ್ಳೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಗ್ ಬಿರಿಯಾನಿ ಬಂದಿದೆ. ನೀವು ಇದನ್ನು ನಿಮ್ಮ ಮನೇಲಿ ಮಾಡಿಕೊಡಿ, ಎಲ್ಲರೂ ಲೈಕ್ ಮಾಡ್ತಾರೆ, ತುಂಬ ಇಷ್ಟಪಡ್ತಾರೆ. ನೋಡಿದ್ರಲ್ಲ ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ರೇಖಾ ಅಡುಗೆಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಇದೇ ರೀತಿ ನಿಮಗೆ ಈಸಿ ರೆಸಿಪಿಯೊಂದಿಗೆ ಬರುತ್ತೇನೆ. ಧನ್ಯವಾದಗಳು.